وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಪೋಷಕರೇ, ಮಕ್ಕಳಿಗೆ ಇದನ್ನು ನೀವು ನೀಡದಿದ್ದರೆ ಮತ್ತೆ ನೀವು ದುಃಖಿಸಬೇಕಾದೀತು. ಪ್ರತಿಯೊಂದು ಪೋಷಕರು ಕೂಡ ಕೇಳಲೇಬೇಕಾದಂತಹ ಒಂದು ಹದೀಸ್ ಆಗಿದೆ. ಸಾಮಾನ್ಯವಾಗಿ ಮಕ್ಕಳು ಕೇಳಿದಂತಹ ವಸ್ತುಗಳನ್ನೆಲ್ಲ ನೀವು ನೀಡ್ತೀರಾ, ಆದರೆ ಇದನ್ನು ಮಾತ್ರ ನೀವು ನೀಡಲು ಮರೆತಿರ್ತೀರ. ಆದ್ದರಿಂದ ಮೊದಲು ಇದನ್ನು ನೀಡಿ, ನಂತರ ಅವರು ಕೇಳಿದ್ದನ್ನು ನೀಡಿ. ಹಾಗೆ ನೀವು ಇದನ್ನು ನೀಡದಿದ್ದರೆ ಮತ್ತೆ ನೀವು ದುಃಖಿಸಬೇಕಾದೀತು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್ ಜಾಬಿರ್ ಇಬ್ನ್ ಸಮುರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲಅನ್ ಯುಅದ್ದಬ ರಜುಲು ವಲದಹು ಖೈರುಲ್ ಲಹು ಮಿನ್ ಅನ್ ಯತಸದ್ದಕ ಬಿಸ್ವಾಇನ್. ಒಂದು ಪೋಷಕರು ತಮ್ಮ ಮಕ್ಕಳಿಗೆ ನೀಡುವಂತಹ ಅದಬ್ ಅಂದರೆ ಶಿಷ್ಟಾಚಾರ, ಅದು ಒಂದು ಸ್ವದಕ ನೀಡುವುದಕ್ಕಿಂತಲೂ ಉತ್ತಮವಾಗಿದೆ ಎಂದು. ಅಂದರೆ ಮಕ್ಕಳಿಗೆ ಪೋಷಕರು ಅತಿ ಮುಖ್ಯವಾಗಿ ನೀಡಬೇಕಾದದ್ದು ಅದಬಾಗಿದೆ. ಮಕ್ಕಳು ಮನೆಯಲ್ಲಿ ಕಲಿಯಬೇಕಾದಂತಹ ಅದಬುಗಳಿದೆ, ಅದನ್ನು ಮನೆಯಲ್ಲಿ ಪೋಷಕರೇ ಕಲಿಸಬೇಕು. ಮಕ್ಕಳಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ನೀಡ್ತಾರೆ, ಆದರೆ ಅದಬ್ ಮಾತ್ರ ಮನೆಯಲ್ಲಿ ನೀಡ್ತಾ ಇಲ್ಲ. ಇನ್ನು ಮುಂದೆ ಪೋಷಕರು ನಿಮ್ಮ ಮಕ್ಕಳು ಬೆಳೆದು ಬಂದ ನಂತರ ಉತ್ತಮ ಮಕ್ಕಳಾಗಬೇಕು, ಒಳ್ಳೆಯ ಸ್ವಭಾವದವರಾಗಬೇಕು ಎಂದು ನೀವು ಬಯಸುವುದಾದರೆ ಖಂಡಿತವಾಗಿಯೂ ಸಣ್ಣಂದಿನಿಂದಲೇ ಅವರಿಗೆ ನೀವು ಒಳ್ಳೆಯ ಅದಬ್ ಶಿಷ್ಟಾಚಾರವನ್ನು ಕಲಿಸಿ. ಹಾಗೆ ನೀವು ಕಲಿಸುವುದಾದರೆ ಮಾತ್ರ ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಮಕ್ಕಳಾಗಿ ಬೆಳೆಯಲು ನಿಮಗೆ ಸಾಧ್ಯ. ತಂದೆ ತಾಯಿಯರನ್ನು ಅನುಸರಿಸುವಂತಹ ಮಕ್ಕಳಾಗಲು ಸಾಧ್ಯ. ಆದ್ದರಿಂದ ಪ್ರತಿಯೊಂದು ಪೋಷಕರು ಕೂಡ ಮಕ್ಕಳಿಗೆ ನೀಡಬೇಕಾದಂತಹ ಅದಬನ್ನು ಸಣ್ಣಂದಿನಲ್ಲೇ ಅದನ್ನು ನೀಡಿ ಅಲ್ಲಾಹನು ನಮ್ಮೆಲ್ಲರ ಮಕ್ಕಳನ್ನು ಉತ್ತಮ ಒಳ್ಳೆಯ ತಂದೆ ತಾಯಿಯರನ್ನು ಅನುಸರಿಸುವಂತಹ ಮಕ್ಕಳ ವಿಭಾಗದಲ್ಲಿ ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.